ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಸ್ಸು ಟಾಕ್ಸಿಕ್ನೇ ಒಂಥರ ಟಾಕ್ಸಿಸಿಟಿ ಆಗೋಗ್ಬಿಟ್ಟೈತೆ ಸೋಷಿಯಲ್ ಮೀಡಿಯಾದಲ್ಲಿ. ಕೆಲವರು ಪಾಸಿಟಿವ್ ಹೇಳ್ತಾರೆ, ಕೆಲವರು ನೆಗೆಟಿವ್ ಹೇಳ್ತಾರೆ, ಮಿಕ್ಸ್ಡ್ ಹೇಳ್ತಾರೆ. ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಗುರು ಈ ಮೂವಿದು. 2 ದಿನ ಆದ್ರೂ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಜನರಿಗೆ. ಹೌದು, ಮೂವಿ ನೋಡಿರೋರಿಗೆ ಮೂವಿ ಇಷ್ಟನೂ ಆಗಿದೆ, ನೋಡಿರೋರಿಗೆ ಇಷ್ಟನೂ ಆಗಿಲ್ಲ. ಸೊ ಇದೇ ಆಗಿರೋದಿಲ್ಲ, ಆಯ್ತಾ. ಸೊ ನೆಗೆಟಿವ್ PR ನಡೀತಾ ಇದೆ. ಬೇಕು ಅಂತಾನೆ ಮೂವಿನ ತುಳಿತಾ ಇದಾರೆ, ಬೇಕು ಅಂತಾನೆ ಹಾಳು ಮಾಡ್ತಾ ಇದಾರೆಲ್ಲ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಹೇಳ್ತಾ ಇದಾರಲ್ಲ. ಸೊ ಇದನ್ನ ನಂಬಬಹುದಾ ಅಂತ ನೋಡ್ತು ಅಂತಂದ್ರೆ, ನೆಗೆಟಿವ್ ಆಗಿ ಬೇಕು ಅಂತ ತುಳಿಯೋರು ಇಲ್ಲ ಅಂತ ಹೇಳ್ತಾ ಇಲ್ಲ. ಬೇಕು ಅಂತ ತುಳಿಯೋರು ಖಂಡಿತ ಇದ್ದೇ ಇರ್ತಾರೆ. ಒಬ್ರು ಹೀರೋ ಹೈಟರ್ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಬೇಕು ಅಂತ ಮೂವಿ ನೋಡ್ದಂಗೆನೆ, ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಪಟ್ಟನಾಗಿ ನೆಗೆಟಿವ್ ರಿವ್ಯೂ ಕ್ರಿಯೇಟ್ ಮಾಡ್ಬಿಟ್ಟು ಹಾಕೋಂಥವ್ರು ಕೂಡ ಇರ್ತಾರೆ. ಸೊ ಆ ಥರ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಕೇಳ್ತು ಅಂತಂದ್ರೆ, ಸೊ ನನ್ನ ಪ್ರಕಾರ ನೋಡ್ತು ಅಂದ್ರೆ ಆ ಥರ ಆದ್ರೂ ಲೆಕ್ಕ ಅಲ್ಲ ಗುರು. ಮೂವಿನ ಬೇಕು ಅಂತ ತುಳಿಯೋಕೆ ಪ್ರಯತ್ನ ಪಟ್ಟರು ಕೂಡ ಮೂವಿ ಇಂಥ ದೊಡ್ಡ ಮೂವಿ ಖಂಡಿತ ಕೆಳಗಡೆ ಬೀಳೋದೇ ಇಲ್ಲ, ಸೀನೇ ಇಲ್ಲ. ಇವಾಗ KGF ತುಳಿಲಿಲ್ವಾ, KGF ಚಾಪ್ಟರ್ ಟೂಗ್ ತುಳಿಲಿಲ್ವಾ? ತುಳಿಯೋರು ಇದ್ದೇ ಇರ್ತಾರೆ ಗುರು. ಬೇಕು ಅಂತ ತುಳಿಯೋರೇ ಸಪ್ರೇಟು. ಸೊ ಅದೇನೇ ತುಳಿದ್ರೂ ಕೂಡ ಎದ್ದು ನಿಂತ್ಕೊಳ್ಳುತ್ತೆ ಮೂವಿ. ಏನಾದ್ರು ಇನ್ ಕೇಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಂದ್ರೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದ್ರೆ, ಟಾಕ್ಸಿಕ್ ಮೂವಿ ಇಷ್ಟನೂ ಆಗ್ತಾ ಇದೆ, ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಇಷ್ಟನೂ ಆಗ್ತಾ ಇದೆ, ಇಷ್ಟನೂ ಆಗ್ತಾ ಇಲ್ಲ. ಸೊ ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇದೆ. ಸೊ ನೀವು ಸ್ಟೇಡಿಯಂ ಬರ್ತೈತೆ, ನೀವು ಥಿಯೇಟ್ರಿಂದ ಈಚೆ ಕಡೆ ಜನ ಬರ್ತಾ ಇದ್ದಾರೆ ಅಂತಂದ್ರೆ, ಸೊ ಮಿಕ್ಸ್ಡ್ ಸಿಗ್ನಲ್ಸು. ಸೊ ಇಷ್ಟ ಆಗುತ್ತೆ ಅಂತಲೂ ಹೇಳ್ತಾರೆ, ಇಷ್ಟ ಆಗಿಲ್ಲ ಅಂತಲೂ ಹೇಳ್ತಾರೆ. ಸೊ ಮಿಕ್ಸ್ಡ್ ಸಿಗ್ನಲ್ಸ್ ಇರೋದ್ರಿಂದ ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇದಾವೆ. ಸೊ ನೀವು ಹೋಗ್ಬಿಟ್ಟು ನೋಡಿದ್ರಿ ಅಂದರೆ, ನಾನು ಹೇಳ್ತೀನಿ ಫಸ್ಟೇ ನಿಮಗೆ, ಜನಗಳಿಗೆ ಯಾರ್ದು ರಿವ್ಯೂ ನೋಡ್ಕೊಂಡು, ನಂದೇ ಆಗಿರಲಿ ಯಾವ ಮಗಂದೇ ಆಗಿರಲಿ, ರಿವ್ಯೂ ನೋಡಿಕೊಂಡು ಅದು ಇನ್ಸ್ಟಾಗ್ರಾಮಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ಟ್ವಿಟ್ರಲ್ಲೇ ಆಗಿರಲಿ, ಇಲ್ಲೇ ಆಗಿರಲಿ, ಎಲ್ಲೇ ಆಗಿರಲಿ, ನೀವು ಜನಗಳದ್ದು ನೋಡ್ಕೊಂಡು ಅಂದರೆ ರಿವ್ಯೂಗಳನ್ನ ನೋಡಿಕೊಂಡು ಜನಗಳು ಸೈಕ್ ಆಗಕ್ಕೆ ಹೋಗ್ಬಿಡಿ. ನೀವು ಮೂವಿ ನೋಡಿದ್ರೆ ಅಂದರೆ ನಿಮಗೆ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಕೂಡ ಇರ್ಬೋದು. ಯಾಕಂದರೆ ಇದು ಮಿಕ್ಸ್ಡ್ ಸಿಗ್ನಲ್ಸು ಬರ್ತಾ ಇದೆ ಮೂವಿಗೆ. ಜೆನ್ಯೂನ್ ಆಗಿ ನೋಡ್ತು ಅಂದರೆ ನೆಗೆಟಿವ್ PR ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಬಂತು ಅಂತಂದರೆ, ತೆಲುಗು ಆಡಿಯನ್ಸ್ ವಿಚಾರಕ್ಕೆ, ಅಂದರೆ ತೆಲುಗುರು ಸಿಕ್ಕಾಪಟ್ಟೆ ನೆಗೆಟಿವ್ ಬೇಕು ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೂ ಒಂದು ಕಡೆ ಹಂಗೆ ಅನ್ನಿಸ್ತು. ಏನಕ್ಕೆ ಅಂತಂದರೆ, ಬೇಕು ಅಂತ ದುಡ್ಡು ಇಸ್ಕೊಂಡು ಮಾಡ್ತೀರಂತಲ್ಲ, ಇದೊಂಥರ ಹೆಂಗಾಗುತ್ತಾರೆ, ಪಂಚಾಯತಿ ಪರ್ಮಿಷನ್ ಹೇಳ್ತಾರಲ್ಲಪ್ಪ ಕಿರಾತಕ ಫಿಲಮ್, ಸ್ವಂತ ದುಡ್ಡು ಖರ್ಚು ಮಾಡ್ಬಿಟ್ಟು ನನ್ನ ಸಂಸಾರ ಹಾಳು ಮಾಡೋದ್ರಲ್ಲಿ ಏನಲ್ಲ ನಿಮಗೆ ಮಜಾ ಅಂತ. ಸೊ ಆ ಥರ ಲೆಕ್ಕಾಚಾರ ಹಾಕೊಂಡ್ಬಿಟ್ಟಿದ್ರೆ ಎಷ್ಟೋ ಜನ ದುಡ್ಡು ಖರ್ಚು ಮಾಡ್ಬಿಟ್ಟು ನೆಗೆಟಿವ್ PR ಮಾಡಿಸ್ತಾ ಇದ್ದಾರೆ. ದುಡ್ಡು ಖರ್ಚು ಮಾಡ್ಬಿಟ್ಟು ಪಾಸಿಟಿವ್ PR ಮಾಡ್ಸೋದು ಓಕೆ, ನೆಗೆಟಿವ್ PR ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಬುಲ್ಸಿಟ್ ಗುರು, ನಂಬೋದಕ್ಕೆ ಆಗೋದಿಲ್ಲ ಇವೆಲ್ಲ. ಸ್ವಂತ ದುಡ್ಡು ಯಾರೋ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ನೆಗೆಟಿವ್ ಮಾಡಿಸ್ಕೊಳ್ಳೋದಕ್ಕೆ. ನೆಗೆಟಿವ್ ಮಾಡೋದು ಎಷ್ಟೊತ್ತು, ಪಾಸಿಟಿವ್ ಮಾಡೋದಕ್ಕೆ ಕಷ್ಟಪಡ್ಬೇಕಷ್ಟೇ. ನೆಗೆಟಿವ್ ಮಾಡೋದು ಎಷ್ಟೊತ್ತು, ನೆಗೆಟಿವ್ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡಬೇಕಾ? ದುಡ್ಡೇನು ಖರ್ಚು ಮಾಡಬೇಕಾಗಿಲ್ಲ. ಒಬ್ಬ ಹೀರೋಗೆ ರೇಟ್ ಜಾಸ್ತಿ, ಒಂಥರ ಹೇಟ್ ಜಾಸ್ತಿ ಕೊಟ್ಟರೆ ಸಾಕು. ಒಬ್ಬ ಹೀರೋನ ಹೇಟ್ ಮಾಡಿದ್ರೆ ಸಾಕು. ನಿಮಗೂ ಗೊತ್ತು ನಾನು ಟಾಕ್ಸಿಕ್ ಮೂವಿನ ಎಷ್ಟು ಪ್ರಮೋಟ್ ಮಾಡಿದ್ದೆ ಅಂತ. ಅಂದರೆ ಪ್ರಮೋಷನ್ ಬೇಕಿಲ್ಲ ಟಾಕ್ಸಿಕ್ ಮೂವಿಗೆ. ನಾನೇ ಎಷ್ಟು ಸಲ ವಿಡಿಯೋ ಮಾಡಿದ್ದೀನಿ, ಟಾಕ್ಸಿಕ್ ಟ್ರೈಲರ್ ಹಂಗಿದೆ, ಟೀಸರ್ ಹಂಗಿದೆ, ಹಿಂಗಿದೆ ಅಂತ. ಮೂವಿ ಹಿಂದಿನ ದಿನ ಕೂಡ ವಿಡಿಯೋ ಮಾಡಿದ್ದೀನಿ, ಹಿಂಗಿದೆ ನನ್ನ ಅಜ್ಜಿ ಅದ್ದೂರಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಸೊ ಇದೇ ಬೇರೆ. ನಾನು ಜೆನ್ಯೂನಾಗಿ ಮೂವಿ ನೋಡ್ಬಿಟ್ಟು ನನ್ನ ಅನಿಸಿಕೆ ಹೇಳಿದೆ, ನಾನು ಬಂದ್ಬಿಟ್ಟು ಹಾನೆಸ್ಟಾಗಿ ಹೇಳಿದೆ ನಾನು. ಸೊ ಬೇರೆ ಥರದವ್ರು ಇದ್ದಾರೆ, ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೆಗೆಟಿವ್ ಎತ್ಕೊಳ್ಳೋದು, ನೋಡೇ ಇರೋದಿಲ್ಲ ಮೂವಿನ, ನೆಗೆಟಿವ್ ಎತ್ಕೊಳ್ಳೋದು, ನೆಗೆಟಿವ್ ಮಾತಾಡೋದು. ಸೊ ಇವರು ನೆಗೆಟಿವ್ ಮಾತಾಡೋದಕ್ಕೆ ಅಂತಲೇ ಬಿಟ್ಟಿರ್ತಾರೆ, ಒಂಥರ ತುಳಿಬೇಕು ಅಂತಲೇ ಬಿಟ್ಟಿರ್ತಾರೆ. ಜೆನ್ಯೂನ್ ಆಗಿ ಬರಲ್ಲ ಅವ್ರಿಂದ. ಮೂವಿ ಚೆನ್ನಾಗಿತ್ತೋ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ, ಆ ಥರ ಅಲ್ಲ. ಸೊ ಬೇಕು ಅಂತಲೇ ತುಳಿಯೋದು, ಬೇಕು ಅಂತಲೇ ಮಾಡೋರ ಸಂಖ್ಯೆ, ಹೌದು ಈ ಮೂವಿಗೆ ಅಡ್ವಾಂಟೇಜ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಸ್ವಲ್ಪ ಹಂಗೆ ಆಗಿದೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಒಂಥರ ಮಿಕ್ಸ್ಡ್ ರಿವ್ಯೂಸ್ಗಳು ಜನರಲ್ಲೂ ಕೂಡ ಇರೋದ್ರಿಂದ ಇದ್ರ ಮಧ್ಯ ಅಡ್ವಾಂಟೇಜ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಎಸ್ಪೆಷಲಿ ತೆಲುಗು ಆಡಿಯನ್ಸ್ ಅಂತ ಬಂದಾಗ ವರ್ಸ್ಟ್ ಆಗಿದೆ ಮೂವಿ, ಕಿತ್ತೋಗಿರೋ ಥರ ಇದೆ, ನೋಡೋಕ್ಕೆ ಆಗೋದಿಲ್ಲ, ನಿದ್ದೆ ಮಾಡ್ತಾ ಇದ್ದೆ, ಹಂಗೆ ಹಿಂಗೆ ಪಕ್ಕ ಎಲ್ಲ ನಿದ್ದೆ ಮಾಡಿಬಿಡಿ. ಒಂದು 3 ಅವರ್ ಮೂವಿಗೆ ಹೋಗೋದ್ರ ಬದಲು ಆರಾಮಾಗಿ 500 ರೂಪಾಯಿ ಉಳಿಸ್ಬಿಡಿ ನೀವು, ಹಂಗೆ ಹಿಂಗೆ. ಸೊ ಇದೆಲ್ಲ ಬುಲ್ಶಿಟ್ ಗುರು, ಥರ್ಡ್ ಕ್ಲಾಸ್ ಅಂತ ಅನ್ಸುತ್ತೆ. ನೀವು ಹಾಕಿರೋ ದುಡ್ಡಿಗೆ ನೀವು ದುಡ್ಡು ಕೊಟ್ಟು ಹೋಗ್ತಿರಲ್ಲ, ಅದಕ್ಕೆ ನಿಮಗೆ ವಿಜುವಲಿ ಅಂತೂ ಮೋಸ ಆಗಲ್ಲ. ವಿಜುವಲಿ ನಿಮಗೆ ಪೈಸಾ ವಸೂಲ್ ಆಗ್ಬಿಡುತ್ತೆ ಗುರು. ಆ ಥರ ವಿಜುವಲ್ಸು ಬೇರೆ ಯಾರು ಇಂಡಿಯನ್ ಸಿನಿಮಾದಲ್ಲಿ ತೋರಿಸಿಲ್ಲ. ಆ ಥರ ವಿಜುವಲ್ಸ್ಗಳೆಲ್ಲ ಕ್ರಿಯೇಟ್ ಮಾಡಿದ್ರೆ, CG ಆಗಿರ್ಬೋದು, ಒಂಥರ ಎಲ್ಲರೂ ಒಂಥರ ಗ್ರಾಫಿಕ್ಸ್ ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ ನಿಮಗೆ. ಎಸ್ಪೆಷಲಿ ಲಾಸ್ಟ್ ಅಂತ ಬಂದಾಗ ಆ ಸ್ನೋಫಾಲ್ ಎಲ್ಲ ಕರ್ಕೊಂಡು ಹೋಗ್ದಲ್ಲ, ಆ ರೀಜನ್ಗೆಲ್ಲ ಕರ್ಕೊಂಡು ಹೋಗ್ದಲ್ಲ, ಅಲ್ಲಿ ನಿಮಗೆಲ್ಲೂ ಗ್ರಾಫಿಕ್ ಅಂತಲೇ ಅನ್ಸೋದಿಲ್ಲ. ಸೊ ಆ ಥರ CG ಮಾಡಿದ್ರು, ಸಖತ್ತಾಗಿ ಮಾಡಿದ್ದಾರೆ. ಸೊ ನಿಮಗೆ ವಿಜುವಲ್ ಟ್ರೀಟ್ ಗುರು ಮೂವಿ. ಬಟ್ ಅದೇ ಹೇಳ್ತೀನಲ್ಲ, ಸೊ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನೆಗೆಟಿವ್ PR ಎಲ್ಲ ಬಿಟ್ಟಾಕ್ಬಿಡಿ, ಬುಲ್ಶಿಟ್ಗಳೆಲ್ಲ ಮಾಡ್ತಾರೆ. ದುಡ್ಡು ಕೊಟ್ಬಿಟ್ಟು ನೆಗೆಟಿವ್ PR ಮಾಡಿಸ್ತಾರೆ ಅನ್ನೋದೆಲ್ಲ, ಇದೆಲ್ಲ ಸುಳ್ಳು ನನ್ನ ಪ್ರಕಾರ. ಇನ್ನು ಪಾಸಿಟಿವ್ ಮಾಡಿಸ್ಬೋದು ಅಷ್ಟೇ, ನೆಗೆಟಿವ್ ಎಲ್ಲ ಮಾಡಿಸೋದಕ್ಕೆ ಆಗೋದಿಲ್ಲ. ಅವ್ರು ದುಡ್ಡು ಖರ್ಚು ಮಾಡ್ಬಿಟ್ಟು ನೆಗೆಟಿವ್ ಹೇಳ್ತದೆ. ಅದೇ ಹೇಳೋದಲ್ಲ, ನೆಗೆಟಿವ್ ಮಾಡೋದು ಈಸಿ ಮೂವಿನ, ಪಾಸಿಟಿವ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ. ನೆಗೆಟಿವ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಥರ್ಡ್ ಕ್ಲಾಸ್ ಮೂವಿ ಅಂದ್ಬಿಟ್ರೆ ಮುಗಿದೋಗ್ಬಿಡ್ತು.
ಅಂದರೆ ಯಾವುದೇ ಮೂವಿ ಆಗಿರಲಿ, ಥರ್ಡ್ ಕ್ಲಾಸ್ ಮೂವಿ ಅದು ಇದು ಅಂತ ಅಂದ್ಬಿಟ್ರೆ ಉಕ್ಕೊಂಡು ಹೋಗ್ಬಿಟ್ರೆ ಮುಗಿದೋಗ್ಬಿಡ್ತು. ಬಟ್ ಅದೇ ಮೂವಿನ ನಜ್ಜಿ ಹಿಂಗಿದೆ ಹಂಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಅದು ಕಷ್ಟ ಅಲ್ವಾ. ಯಾವುದೇ ಆಗಿರಲಿ, ಅವರು ಕ್ಯಾರೆಕ್ಟರ್ನ ಅಥವಾ ಒಬ್ಬ ಪರ್ಸನ್ನ ಹಾಳು ಮಾಡೋದು ಸಿಕ್ಕಾಪಟ್ಟೆ ಈಸಿ. ಇವಾಗ ಒಂಥರ ಯಾವ ಡೈಲಾಗ್ ನೆನಪಾಗ್ತಿದೆ ಅಂತಂದರೆ, ಎಷ್ಟೋ ತಪ್ಪು ಕೆಲಸ ಮಾಡಿರ್ತಾರೆ ಗುರು, ಎಷ್ಟೋ ತಪ್ಪು ಕೆಲಸಗಳು ಮಾಡಿರ್ತಾರೆ, ಅವ್ನು ಒಂದೇ ಒಂದು ಚಿಕ್ಕ ಒಳ್ಳೆ ಕೆಲಸ ಮಾಡ್ಬಿಟ್ಟ ಅಂತಂದರೆ ಜನಗಳು ದೇವ್ರಂಥ ಮನುಷ್ಯನ ಹತ್ರ ಟ್ರೀಟ್ ಮಾಡ್ತಾರೆ. ಒಬ್ಬ ಕ್ರೂರಿ ಒಳ್ಳೆ ಕೆಲಸ ಮಾಡ್ಬಿಟ್ಟ ಅಂತಂದರೆ, ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿರೋ ಬಂದ್ಬಿಟ್ಟು ಏನಾದ್ರು ಸ್ವಲ್ಪ ಹಂಗೆ ಹಿಂಗೆ ಆಗೋಗ್ಬಿಡ್ತು ಅಂದರೆ ನೀನು ಹಂಗೆ ನೀನು ಹಿಂಗೆ ಅಂತೆಲ್ಲ ಜನ ಬೆಳೆ ತೋರಿಸ್ಬಿಟ್ಟು ಮಾತಾಡ್ತಾರೆ. ಸೊ ಇಲ್ಲಿ ಅದೇ ಆಗ್ತಾ ಇರೋದು ಸೀನ್ ಅಷ್ಟೇ. ಮೂವಿ ಅಂತ ಅಂದಮೇಲೆ ಹಂಗೆ ಹಿಂಗೆ ಎಲ್ಲ ಇದ್ದಿದ್ದೇನೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ವಿ ಆರ್ ಹೋಪಿಂಗ್ ಫಾರ್ ಅ ಸ್ಟ್ರಾಂಗ್ ರಿಕವರಿ ಆ್ಯಂಡ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಫ್ರಮ್ ಅವರ್ ಯಶ್. ಯಾಕೆಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದಕ್ಕೆ ಒಬ್ಬಿಯಸ್ಲಿ ಎಲಿವೇಶನ್ ಕೊಟ್ಟವರು ಈ ಮಾಡರ್ನ್ ಜನ್ರೇಷನಲ್ಲಿ. ಬರೀ ಅವರಿಂದನೇ ಜನ್ರೇಷನ್ ಅಂದರೆ ಬೆಳೆದ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಿಲ್ಲ. ಸೊ ಈ ಮಾಡರ್ನ್ ಡೇ ಅಂತ ಬಂದಾಗ, ಸ್ಯಾಂಡಲ್ವುಡ್ ಅಂತ ಬಂದಾಗ, ನಮ್ಮ ಕನ್ನಡ ಮೂವಿ ಅಂತ ಬಂದಾಗ ಎಲಿವೇಶನ್ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿರೋದು ಅವರೇನೇನೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಸೊ ಕನ್ನಡಿಗರು ಬಿಟ್ಟಿಲ್ಲ ಗುರು, ನಾನು ಹೇಳಿದ್ದೀನಿ ಬೆಳಿಗ್ಗೆ ವಿಡಿಯೋದಲ್ಲೇ, ಕನ್ನಡಿಗರು ಯಶ್ ಅವ್ರನ್ನ ಕೈ ಬಿಟ್ಟಿಲ್ಲ, ಖಂಡಿತ ಒಳ್ಳೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಡೇ 30+ ಕೋಟಿ ಕಲೆಕ್ಷನ್ ಕನ್ನಡ ಆಗಿರೋದು, ಸೆಕೆಂಡ್ ಡೇ 9 ಕೋಟಿ ಕಲೆಕ್ಷನು ಅಪ್ರಾಕ್ಸಿಮೇಟ್ಲಿ ಆಗಿರೋದು ಕನ್ನಡಗೆ. ಸೊ ಇದಕ್ಕಿಂತ ಒಳ್ಳೆ ಕಲೆಕ್ಷನ್ ಫಸ್ಟ್ ಡೇ ಸೆಕೆಂಡ್ ಡೇ ಕನ್ನಡದಲ್ಲಂತೂ ಎಕ್ಸ್ಪೆಕ್ಟ್ ಮಾಡೋವಂಥ ಪಾಸಿಬಿಲಿಟಿನೇ ಇಲ್ಲ ಗುರು. ಸಖತ್ ಕಲೆಕ್ಷನ್ ಆಗಿದೆ. ಕನ್ನಡದವ್ರು ಬಿಟ್ಟಿಲ್ಲ, ಕನ್ನಡದವರು ಅದ್ದೂರಿಯಾಗೆ ಸ್ವಾಗತ ತೊಗೊಂಡಿದ್ದಾರೆ. 2 ದಿನ ಕೂಡ ಅದ್ದೂರಿಯಾಗೆ ಸ್ವಾಗತ ತೊಗೊಂಡಿದ್ದಾರೆ. ಈಚೆಗಡೆ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿದೆ ಅಷ್ಟೇನೆ. ಕನ್ನಡದಲ್ಲಿ ಏನೇ ನೆಗೆಟಿವ್ ಆಗಿದ್ರು ಒಳ್ಳೆ ಕಲೆಕ್ಷನ್ ಏನೇ ಆಗಿದೆ ಟಾಕ್ಸಿಕ್ ಮೂವಿಗೆ. ಸೊ ಅದೇ ಹೇಳ್ದಲ್ಲ, ಇಲ್ಲಿ ನಿಮ್ಮದು ತಪ್ಪು ನಮ್ಮದು ತಪ್ಪು ಅನ್ನೋದಿಲ್ಲ. ಮೂವಿ ನೋಡಿದವನಿಗೆ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋವಂಥ ಅಧಿಕಾರ ಇರುತ್ತೆ. ಇಲ್ಲಿ ನಿನ್ನ ಸರಿ ಅಂತ ಹೇಳ್ಬಿಟ್ಟೆ, ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟೆ ಅಂತಂದರೆ ಅವನು ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಮೂವಿ ಅಂತಾರೆ, ನಿನಗೇನೋ ಸೈಕ್ ಆಗಿದೆ, ಏನೋ ಇತ್ತು ಆ ಮೂವಿಲಿ ಅಂತ ಹೇಳೋಕೆ ನಾವು ಯಾರೂ ಅಲ್ಲ. ಅದು ಅವನ ವಿವೇಚನೆ. ಮೂವಿಲಿ ಏನೂ ಇಲ್ಲ ಗುರು, ಬೋರ್ ಆಯಿತು ನನಗೆ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಅದಕ್ಕೂ ಹೇಳೋರು ನೀವು ಬಂದ್ಬಿಟ್ಟಲ್ಲಿ ಮೂವಿ ಸಖತ್ತಾಗಿದೆ ಅಂತ ಹೇಳೋರು ಇದಿರಲ್ಲ. ಸೊ ಅಂದರೆ ಒಬ್ಬ ಹಾನೆಸ್ಟಾಗಿ ಹೇಳ್ತಾ ಇದ್ರೆ, ಒಬ್ಬ ಹಾನೆಸ್ಟಾಗಿ ಹೇಳಿದ್ರೆ, ಒಬ್ಬ ಬೋರ್ ಆಯಿತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ಅದು ಅವನ ಪಾಯಿಂಟ್ ಆಫ್ ವ್ಯೂ. ನೀವು ಚೆನ್ನಾಗಿದೆ ಅಂತ ಹೇಳೋರು ಬಂದ್ಬಿಟ್ಟು ಅವ್ನಿಗೆ ಬಂದ್ಬಿಡು ನಿನಗೇನೋ ಚೆನ್ನಾಗಿಲ್ಲ ಲೇ ಅಂತ ಹೇಳೋ ಅಧಿಕಾರ ನಿಮಗೂ ಇಲ್ಲ ಅವ್ರಿಗೂ ಇಲ್ಲ. ಸೊ ಇಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ. ಸೊ ಜೆನ್ಯೂನ್ ಆಗಿದ್ದಾರೆ ಅಂತಂದರೆ, ಇಬ್ಬರು ಜೆನ್ಯೂನ್ ಆಗಿದ್ದಾರೆ ಅಂತಂದರೆ, ಫೇಕ್ ಮಾಡ್ತಾ ಇದ್ದಾರೆ ಅಂತಂದ್ರಲ್ಲ. ಸೊ ಇಬ್ಬರು ಜೆನ್ಯೂನ್ ಆಗಿದ್ದಾರೆ ಅಂತಂದರೆ ಸೊ ಅವರವರ ವಿವೇಚನೆಗೆ ಅವ್ರನ್ನ ಬಿಟ್ಬಿಡ್ಬೇಕು ಅಷ್ಟೇ. ಇಲ್ಲಿ ಏನಾಗ್ತಿದೆ ಅಂತಂದರೆ, ಇವ್ರು ಅವ್ರ ಮೇಲೆ ಸಾಚೋದು, ಅವ್ರು ಇವ್ರ ಮೇಲೆ ಸಾಚೋದು, ನಿನಗೇನಕ್ಕೋ ಚೆನ್ನಾಗಿಲ್ಲ, ನಿನಗೇನಕ್ಕೋ ಚೆನ್ನಾಗಿದೆ. ಸೊ ಈ ಥರ ಕಿತಾಪತಿಗಳಾಗ್ತಿದೆ ಮಧ್ಯದಲ್ಲಿ. ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಏನೋ ಚೆನ್ನಾಗಿಲ್ಲ, ಏನೋ ಚೆನ್ನಾಗಿದೆ. ಸೊ ಇದಲ್ಲ, ನಾನು ಹೇಳ್ತಾ ಇದ್ದೀನಿ, ಕನ್ನಡದವರು ಯಶ್ನ ಕೈ ಬಿಟ್ಟಿಲ್ಲ. ನನ್ನ ಪ್ರಕಾರ ಯಶ್ನ ಕನ್ನಡದವರು ಕೈ ಬಿಟ್ಟಿಲ್ಲ. ಚೆನ್ನಾಗೇನೆ ತೊಗೊಂಡೋಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ನೇ ಆಗಿದೆ ಟಾಕ್ಸಿಕ್ಕು. ಸೊ ಇದಕ್ಕಿಂತ ಜಾಸ್ತಿ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಶ್ ಅವರು. ನೋಡಿ ಆಲ್ಮೋಸ್ಟ್ ಕ್ಲೋಸ್ 45 ಕೋಟಿ 50 ಕೋಟಿ ರೇಂಜಿಗೆ ಬಂದ್ಬಿಟ್ಟು ನಿಂತ್ಕೊಂಡಿದೆ ಬರೀ ಕನ್ನಡ ಕಲೆಕ್ಷನ್ನೇ. ಸೊ ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಕರ್ನಾಟಕದಿಂದ.